ನಮ್ಮ ಸಮಾಜದ ಹಿರಿಯರು, ವಿಧಾನಸಭಾ ಕ್ಷೇತ್ರದ ಶಾಸಕರು, ಗೌರವಾನ್ವಿತರಾದ ಸನ್ಮಾನ್ಯ ಜಿ ಎಸ್ ಪಾಟೀಲ್ ಅವರೇ, ಈ ಸಭೆಯಲ್ಲಿ ಭಾಗವಹಿಸಿದಂಥ ನಮ್ಮ ಹಿರಿಯ ಮುಖಂಡರು ಸನ್ಮಾನ್ಯ ಎಸ್ ಆರ್ ಪಾಟೀಲ್ ಅವರೇ, ವೀರಶೈವ ಲಿಂಗಾಯತ ಮಹಾಸಭೆಯ ರಾಜ್ಯದ ಉಪಾಧ್ಯಕ್ಷರು, ಮಾಜಿ ಸಚಿವರಾದಂಥ ಅಬ್ರೇಗೌಡ್ರೆ ಮತ್ತು ಶಾಸಕರಾದ ಕನ್ಕೂರ್ ಅವರೇ, ಶ್ರೀನಿವಾಸ ರೆಡ್ಡಿ ಅವರೇ, ಹಿರಿಯರಾದಂಥ ಡಾಕ್ಟರ್ ಮೈಪಾಲ್ ಜಾಗೀರ್ ಅವರೇ, ವೀರಪ್ಪನವರೇ, ಮತ್ತೊಬ್ಬ ಹಿರಿಯ ಮುಖಂಡರು ನಮ್ಗೆ ಆತ್ಮೀಯರಾದಂಥ ಹಂಪನಗೌಡ್ರೆ, ಸಾಮಾನ್ಯ ಬಸವರಾಜ್ ಅವರೇ, ರಾಜ್ಯದ ಅಧ್ಯಕ್ಷರೇ ಮತ್ತು ದೊಡ್ಡಗೌಡ ಪಾಟೀಲ್ರೇ, ಶಾಂತೇಶ್ ಅವರೇ ಮತ್ತು ಈ ಸಭೆ ರಾಜ್ಯದ ಅಧ್ಯಕ್ಷರ ಶೇಖರಗೌಡ ಮತ್ತು ರಾಜ್ಯದ ವಿವಿಧ ಭಾಗಗಳಿಂದ ಬಂದಿರುವಂಥ ಎಲ್ಲ ಆತ್ಮೀಯ ಸಮಾಜದ ಮುಖಂಡರು, ನಿಮ್ಮೆಲ್ಲರಿಗೂ ನಮಸ್ಕಾರ. ಸನ್ಮಾನ್ಯ ಜಿ ಎಸ್ ಪಾಟೀಲ್ರವರು ಹಿರಿಯರು, ಅನುಭವಿಗಳು, ಸಮಾಜದ ಬಗ್ಗೆ ಅತ್ಯಂತ ಕಳಕಳಿಯಿಂದ ಇಟ್ಟುಕೊಂಡಂಥವ್ರು. ಅವ್ರು ಪದೇ ಪದೇ ವಿಧಾನಸಭೆಯಲ್ಲಿ ನನ್ನ ಜೊತೆಗೆ ಚರ್ಚೆ ಮಾಡ್ತಾ ಇದ್ರು, ಒಂದು ಸಭೆ ಮಾಡಬೇಕು ಅಂತೇಳಿ. ಅದಕ್ಕೆ ನಾನು ಇನ್ನುಳಿದ ಹಿರಿಯರಾದಂಥ ಅಪ್ಪನಗೌಡರು, ಅಪ್ಪಾಜಿ ನಾಡಗೌಡರು ಮತ್ತು ಇನ್ನೊಂದಿಗೆ ನೀವು ಮಾತಾಡ್ರಿ ಸರ್ ಪಾಟೀಲ್ರಿಗೆ ಅಂತ ಹೇಳಿದ್ದೆ. ಅದಕ್ಕೆ ಅವ್ರ ಪ್ರಯತ್ನವಾಗಿ ಇವತ್ತು ಈ ಸಭೆ ಸಾಕಷ್ಟು ಯಶಸ್ವಿ ಆಗಲಿಕ್ಕೂ ಕೂಡ ಕಾರಣಕರ್ತರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ತಿಳ್ಕೊಬೇಡಿ, ಯಾರು ಧರ್ಮ, ಜಾತಿ, ದೇವರು ನನ್ನ ನಂಬಿಕೆ ಇಲ್ಲ. ನಾನು ಹಾಗೆ ಎಥಿಸ್ಟ್, ಸೆಮಿ ಎಥಿಸ್ಟ್, ಅದಿಲ್ಲ ನನ್ನ ವೈಯಕ್ತಿಕ ವಿಚಾರ. ಆದರೆ ಯಾಕೆ ಇದರಲ್ಲಿ ನಾನು ಆಸಕ್ತಿ ವಹಿಸಿ ಅಂದರೆ, ಇತಿಹಾಸಗಳನ್ನು ತಿರುಚಿ ಹಾಳು ಮಾಡ್ತಾ ಇದ್ದಾರೆ. ಇತಿಹಾಸಗಳನ್ನು ತಿರುಚೋದು ಯಾರು ಕ್ಷಮಿಸೋದಿಲ್ಲ. ವಿ ಕೆನಾಟ್ ಡೂ ದ್ಯಾಟ್. ಐತಿಹಾಸಿಕ ವಿಚಾರಗಳನ್ನ ತಿರುಚಬಾರದು, ನಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ, ವೈಯಕ್ತಿಕ ಜೀವನಕ್ಕಾಗಿ. ಎಲ್ಲ ಸಮಾಜದಲ್ಲಿ, ಎಲ್ಲ ಧರ್ಮದಲ್ಲಿ ದಾರ್ಶನಿಕರು, ಮಹನೀಯರು, ಸಮಾಜಕ್ಕೆ ದೊಡ್ಡ ಕೊಡುಗೆ ಕೊಟ್ಟಂತ ಬಹಳಷ್ಟು ಮಹನೀಯರಿದ್ದಾರೆ. ಮತ್ತು ಸಂಪ್ರದಾಯಗಳಲ್ಲಿ ಏನೊಂದು ಲಿಂಗಾಯತ ಅಥವಾ ವೀರಶೈವ ಲಿಂಗಾಯತ ಅಂತ ಏನು ಕರ್ಕೊಳ್ತೀರಿ, ಅದರಲ್ಲಿ ಶರಣ ತತ್ವ ಬಹುತೇಕ ಮಾನವರನ್ನ ಒಂದಾಗಿಸುವಂತ ಬಹಳ ದೊಡ್ಡ ತತ್ವ ಇದು ಶರಣ ತತ್ವ. ಇಟ್ ಇಸ್ ನಾಟ್ ಎ ರಿಲಿಜನ್, ಇಟ್ ಇಸ್ ಎನ್ ಮೂವ್ಮೆಂಟ್, ಚಲನೆಯಲ್ಲಿ ಇರುವಂಥದ್ದು. ಆದರೆ ಕಾರಣಾಂತರಗಳಿಂದಾಗಿ ಜಾತಿ ವ್ಯವಸ್ಥೆ ಬಂದ್ಬಿಟ್ಟಿದೆ, ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ವಿಶ್ಲೇಷಣೆ. ಆದ್ರೆ ಪ್ರಮುಖವಾಗಿ ಇವತ್ತು ಜಾತಿ ವ್ಯವಸ್ಥೆ ನಮ್ಮ ಸಮಾಜದ, ದೇಶದ ಅವಿಭಾಜ್ಯ ಅಂಗ ಆಗ್ಬಿಟ್ಟದೆ. ನಡೆಯೋದೇ ಇಲ್ಲ. ನಾವು ಜಾತಿ, ಧರ್ಮ, ದೇವರು ಇಲ್ಲ ಅಂದ್ರೆ ನಾ ಹೇಳ್ಕೊಳ್ತೀನಿ, ಎಸ್ ಇಟ್ ಇಸ್ ಟ್ರೂ ದಟ್ ಐ ಡೋಂಟ್ ಬಿಲೀವ್ ಗಾಡ್. ಬಟ್ ಅದು ಹೇಳಿದ್ರೆ ನಡೆಯೋಲ್ಲ. ಹೇಳಿದ್ರೆ ಜನ ಒಪ್ಪಲ್ಲ. ನಾನು ಈ ಸಾಮಾಜಿಕವಾಗಿ, ರಾಜಕೀಯದಲ್ಲಿ ಇರ್ಬೇಕಾದ್ರೆ ಮಾತಾಡಲೇಬೇಕಂತ ಅನಿವಾರ್ಯತೆ ಇದೆ. ಬಟ್ ನನ್ನ ನಟಕ್ಕೆ ನಾನು ಇಟ್ಕೊಂಡಿರ್ತೇನೆ. ದಟ್ಸ್ ಮೈ ಪರ್ಸನಲ್ ದಿಸ್ ಥಿಂಗ್. ನೋಬಡಿ ಕ್ಯಾನ್ ಕ್ವಶನ್ ಮೀ. ಅದೇನೇ ಇದ್ರು ಕೂಡ ಕೆಲವೊಂದು ವಿಚಾರಗಳು ನನ್ನ ತಲೆಯಲ್ಲಿ ಬಂದಿದ್ದರಿಂದ ಇದೇನಾದಂಥ ಅಪೂರ್ವಗಳ ಜೊತೆಗೆ, ಇವ್ರ ಜೊತೆಗೆ ನಾನು ಹಂಚ್ಕೊಂಡಿದ್ದೆ. ಇಲ್ಲ ಮಾಡ್ರಿ, ಶಾಂತೇಶ್ ಅವರು ಬಹಳ ಹಿರಿಯರು, ನಮ್ಮ ಗುರಡ್ಡಿ ಅವರು ಬಹಳ ಮುತ್ಸದ್ದಿ ವಕೀಲರು, ಹಿರಿಯರು, ಚರ್ಚೆ ಮಾಡ್ತಾರೆ. ಮೊನ್ನೆ ಅವ್ರ ಜೊತೆಗೂ ನಾನು ಮಾತನಾಡಿದ್ದೆ. ಹೀಗಾಗಿ ಇವತ್ತಿನ ಈ ಸಭೆ ಬಹಳ ಚೆನ್ನಾಗಾಯ್ತು, ತಾವೆಲ್ಲರೂ ಮಾಡಿದ್ದು. ಇವತ್ತು ನಮ್ಮ ಮುಂದಿರುವಂಥ ಪ್ರಶ್ನೆ ಕೇವಲ ಸಮೀಕ್ಷೆ ಪ್ರಶ್ನೆ ಅಲ್ಲ. ಸಮೀಕ್ಷೆಯಲ್ಲಿ ನೀವು ಏನು ಬರ್ಸಿದ್ರು ಅದು ಏನೂ ಪ್ರಯೋಜನ ಇಲ್ಲ. ಸಮೀಕ್ಷೆ ಓನ್ಲಿ ಟು ನೋ ಹೂ ಯು ಆರ್ ಅಷ್ಟೇ. ಈಗ ನಾನು ಹಂಗಾರೆ ನಾಳೆ ಬಸವರಾಜ ರೆಡ್ಡಿ ಅಂತೇಳಿ ವರ್ಸಿಸ್ ಜಾತಿ ಅಂತ ಬರೆಸ್ತೀನಿ, ನಾನು ಸರ್ಟಿಫಿಕೇಟ್ ಸಿಗುತ್ತಾ ನಾಳೆ? ಇಟ್ ಈಸ್ ಓನ್ಲಿ ಟು ನೋ ಹೂ ಯು ಆರ್ ಅಷ್ಟೇ. ಈ ಜಾತಿ ಸಮೀಕ್ಷೆಯಲ್ಲಿ ಏನ್ ಬರ್ತೀರಿ, ನಿಮ್ಮ ಜಾತಿ ಸರ್ಟಿಫಿಕೇಟ್ಗೆ 0 ವ್ಯಾಲ್ಯೂ. ನಾಳೆ ಏನದು ಹಿಂದುಳಿದ ವರ್ಗದ ಆಯೋಗದವರು ಒಂದು ಜೀವೋ ಮಾಡಿದ್ದಾರೆ 2002ರಲ್ಲಿ.
ಇದ್ರ ಪ್ರಕಾರ ನಿಮ್ಗೆ ಸರ್ಟಿಫಿಕೇಟ್ ಸಿಗೋದು. ಕೆಲವು ಫಾಲ್ಸ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಒಂದು ಎಲ್ಲೋ ಇದರಲ್ಲಿ. ಆಮೇಲೆ ಕೆಲವು ಜನ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ನಾವು ಪರಿಶಿಷ್ಟ ಜಾತಿ ಅಂತ ಭರಿಸ್ಬಿಟ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ. ನಿಮ್ಗೆ ಗೊತ್ತಿದೆಯಾ ಎಷ್ಟು ನುಕ್ಸಾನ್ ಮಾಡ್ತೀರಿ ನೀವು ಅಂತ? ಹಿಂದುಳಿದ ವರ್ಗ ಅಂತ ಭರಿಸ್ಬಿಟ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ನೀವು ಭರಿಸ್ತಿರಲ್ಲ, ಅದು ಎಷ್ಟು ನುಕ್ಸಾನ್ ಮಾಡ್ತೀರಿ ಅಂತ ಗೊತ್ತಿದೆ ನಿಮ್ಗೆ? ನೋಡಿ, ಪರಿಶಿಷ್ಟ ಜಾತಿ ಅಂತ ನಾನು ಭರಿಸಿದೆ ಅಂತ ನೋಡಿ, ನಾನೇ ಅವಾಗ ಒಂದು ಜಾಸ್ತಿ ಆಯ್ತು ಪರಿಶಿಷ್ಟ ಜಾತಿ. ಸರ್ಟಿಫಿಕೇಟ್ ನನಗೆ ಸಿಗಲ್ಲ. ಆದ್ರೆ ಅಕಾರ್ಡಿಂಗ್ ಟು ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಿಮ್ಗೆ ಎಷ್ಟು ಜನ ಪರಿಶಿಷ್ಟ ಜಾತಿಯವರಿದ್ದಾರೆ ಅಷ್ಟು ರಿಸರ್ವೇಶನ್ 100% ಕೊಡ್ಲೇಬೇಕು ಅಕಾರ್ಡಿಂಗ್ ಟು ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಿಮ್ದು ಜನ ಜಾಸ್ತಿ ಆದಂಗೆಲ್ಲ ಪರ್ಸೆಂಟೇಜ್ ಅವ್ರು ಜಾಸ್ತಿ ಆಯ್ತು. 15% ಇದ್ದಿದ್ದು ಈಗ 17.24 ಆಗಿದೆ, 18 ಆಗ್ತಾ ಇದೆ. SC 18 ಆಗ್ತಾ ಇದೆ ಈಗ. ಇದಕ್ಕೆ ಕಾರಣ ಏನು? ನಮ್ಮಂತವ್ರು ಸೇರಿಸ್ತಾ ಇರೋದು. ಬಟ್ ಸರ್ಟಿಫಿಕೇಟ್ ನಿಮ್ಗೆ ಸಿಗಲ್ಲ ಅಲ್ಲಿ, ಬಟ್ ಅವ್ರಿಗೆ ಲಾಭ ಮಾಡಿಕೊಟ್ರಿ. ಇದರಿಂದ ನುಕ್ಸಾನ್ ಏನಾಗ್ತದೆ? ಜಾಬ್ ರಿಸರ್ವೇಶನ್ ಲಾಸ್ ಆಗ್ತದೆ. ನೆಕ್ಸ್ಟ್ 2028-29 MLA MP ಡಿಲಿಮಿಟೇಷನ್ ಆಗುತ್ತೆ. ಅಲ್ಲಿ ನಿಮ್ಮ ಸೀಟ್ಗಳು ಕಮ್ಮಿ ಆಗ್ತವೆ. ನ್ಯಾಚುರಲಿ SC ವಿಲ್ ಗೋ ಅಪ್ ಬಿಕಾಸ್ ಆಫ್ ದ ಪರ್ಸೆಂಟೇಜ್. ಇದರ ಭಾರತ ಸಂವಿಧಾನ ಓದ್ರಿ ಸ್ವಲ್ಪ. ಅವ್ರಿಗೆ 100% ನೀವು ಕೊಡ್ಲೇಬೇಕು. ಇದನ್ನು ಬರ್ಸೋದ್ರಿಂದ ಮೇಜರ್ ನುಕ್ಸಾನ್ ಏನಾಗ್ತಾ ಇದೆ ಅಂದ್ರೆ, ಯು ಆರ್ ಗೇನಿಂಗ್ ಟು ದ losing the share and gaining to the SCs. ಗೊತ್ತಾಗಿದೆ ನಿಮ್ಗೆ? ಅದೇ ತರ ಇನ್ನೂ ನೀವು ಬರೀತಿರಲ್ಲ, ಯಾರಿಗೆ ಹೋಗ್ತದೆ ಲಾಭ? ನಿಮ್ಗೆ ಸರ್ಟಿಫಿಕೇಟ್ ಸಿಗುತ್ತಾ? ಬಹಳ ಜನಕ್ಕೆ ನಾನು 2A ಆಗಲ್ಲ ಅಂತ ಅವತ್ತೇ ಹೇಳಿದ್ದೆ. ತಾಲೂಕಿನಲ್ಲಿ ಗೊತ್ತಿದೆ, ನಾನು ಹೇಳಿದ್ದೆ. ಯಾಕೆ ಆಗಲ್ಲ? ಅಲ್ಲಪ್ಪ, ನಿಮ್ಮನ್ನು ಹಿಂದುಳಿದವರ್ಗ ಈಗ ನಮ್ಮನ್ನೆಲ್ಲ ನಾವು ಸಂಪ್ರದಾಯ ಹೋಗಿ ಲಿಂಗ ಕಟ್ತೇವೆ. ಇದು ಜಾತಿ ಪ್ರಶ್ನೆ ಅಲ್ಲ. ಇದು ಸಂವಿಧಾನದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ರಿಸರ್ವೇಶನ್ ಇಲ್ವೇ ಇಲ್ಲ. ಪ್ಲೀಸ್ ಕೀಪ್ ಇಟ್ ಮೈಂಡ್. ಆರ್ಥಿಕವಾಗಿ ಹಿಂದುಳಿದಂತ ಜನ ಅಥವಾ ಹಿಂದುಳಿದ ವರ್ಗಕ್ಕೆ ರಿಸರ್ವೇಶನ್ ಇಲ್ಲ. ಯಾಕಿದೆ? ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಮಾತ್ರ ರಿಸರ್ವೇಶನ್ ಸಿಗೋದು. ಅದಕ್ಕೆ ನರೇಂದ್ರ ಮೋದಿ ಬಂದ ಮೇಲೆ 10% ರಿಸರ್ವೇಶನ್ ಅನ್ನ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಮಾಡಿದ್ರು. ರಿಸರ್ವೇಶನ್ ಗಾನ್ ಅಪ್ ಟು 60%. 50 ಇದೆ ಈಗ ಕಟ್ ಆಫ್ ಅಕಾರ್ಡಿಂಗ್ ಟು ದ ಸುಪ್ರೀಂ ಕೋರ್ಟ್. ದಟ್ ಈಸ್ ಅಗೇನ್ ಡಿಬೇಟಬಲ್. ಕೆಲವು ರಾಜ್ಯ ಒಪ್ಕೊಂಡಿದೆ, ಕೆಲವು ಒಪ್ಕೊಂಡಿಲ್ಲ. ಸುಪ್ರೀಂ ಕೋರ್ಟ್ ಇದಾಗ್ತಾ ಇಲ್ಲ. ದೇರ್ ಇಸ್ ಸೋ ಮೆನಿ ಪ್ರಾಬ್ಲಮ್ಸ್ ಇನ್ ದ ಕನ್ಫ್ಯೂಷನ್ ಇನ್ ದಿ ಲಾಸ್ ಲಾದಲ್ಲಿ. ಅದಿಲ್ಲ, ಅದು ಆಮೇಲೆ ನೋಡೋಣ. ಹೀಗಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾದವ್ರಿಗೆ ಯಾಕೆ, ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಯಾಕೆ ಕೊಡಲಿಲ್ಲ ಅಂಬೇಡ್ಕರ್? ಅಥವಾ ಅವತ್ತು ಡ್ರಾಫ್ಟ್ ಮಾಡಿದಂಥವ್ರು ಆರ್ಥಿಕವಾಗಿ ಹಿಂದುಳಿದಂಥವ್ರಿಗೆ ಈ ವರ್ಷ ಅವನು ಆರ್ಥಿಕವಾಗಿ ಸರಿ ಇರ್ತಾರೆ, ನೆಕ್ಸ್ಟ್ ಇಯರ್ ಯು ವಿಲ್ ಲೂಸ್ ಎವ್ರಿಥಿಂಗ್. ಹಂಗಾರೆ ಹೆಂಗ್ ಕೊಡ್ತಿಲ್ಲ ಅವ್ರಿಗೆ? ಸಾಮಾಜಿಕವಾಗಿ ಶೈಕ್ಷಣಿಕ ಅಂದ್ರೆ ಏನು? ಈ ಒಂದು ಸಮಾಜ ಇರ್ತದೆ. ಆ ಸಮಾಜ ಶೈಕ್ಷಣಿಕವಾಗಿ ಸಾಧ್ಯನೇ ಇಲ್ಲ. ಉದಾಹರಣೆ ಬ್ರಾಹ್ಮಣರಿದ್ದಾರೆ. ಈ ಬ್ರಾಹ್ಮಣರ ಎಷ್ಟೇ ಬಡವ ಇದ್ರು ಕೂಡ, ಎಷ್ಟೇ ಅವನು ಆರ್ಥಿಕವಾಗಿ ಹಿಂದುಳಿದಿದ್ರು ಕೂಡ, ಅವರಲ್ಲಿರುವಂತಹ ಸಂಪ್ರದಾಯ, ಸಂಸ್ಕಾರ, ಅವರ ವಿದ್ಯಾರ್ಥಿಯನ್ನು ನೀವು ಕ್ವಶನ್ ಮಾಡುವ ಹಾಗಿಲ್ಲ. Nobody can compare.